ನಾವು ಇವಾಗ ಕಡಲೆ ಹಿಟ್ಟು, ಸೌತೆಕಾಯಿ, ಈರುಳ್ಳಿ ಇದೆಲ್ಲದನ್ನು ಬಳಸಿ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮಗೆ ನಾನು ಹೇಳ್ಕೊಡ್ತೀನಿ. ಮೊದಲನೇದಾಗಿ ಈರುಳ್ಳಿ, ಸೌತೆಕಾಯಿ ಈ ಥರ ರೌಂಡಾಗಿ ಹೆಚ್ಕೋಬೇಕು. ಅದಾದಮೇಲೆ ಕಡಲೆ ಹಿಟ್ಟನ್ನು ಎತ್ತಿಟ್ಕೋಬೇಕು ಈ ಥರ. ಈಗ ಈ ಕಡಲೆ ಹಿಟ್ಟಿಗೆ ನಾನು ಮೊದಲನೇದಾಗಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಹಾಕ್ಕೋತೀನಿ. ನೋಡಿ, ಇಲ್ಲಿ ನಾನು ಎಷ್ಟು ಬೇಕೋ ರುಚಿಗೆ ಅಷ್ಟನ್ನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಾನು ಚಾಟ್ ಮಸಾಲೆನ ಹಾಕ್ಕೋತೀನಿ. ನೋಡಿ, ಇವಾಗ ನಾನು ಚಾಟ್ ಮಸಾಲೆನೂ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ನೆಕ್ಸ್ಟು ಬ್ಲ್ಯಾಕ್ ಸಾಲ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನೀವು ನೋಡ್ಬೋದು, ನಾನು ಬ್ಲ್ಯಾಕ್ ಸಾಲ್ಟನ್ನು ಹಾಕಿದ್ದೀನಿ. ಇದಾದ ನಂತರ ಒಂದು ಚಿಟಿಕೆ ಅರಿಶಿನ ಹಾಕ್ಕೊಳ್ಳೋಣ. ನಾನು ಅರಿಶಿನೂ ಹಾಕ್ಕೊಂಡಿದ್ದೀನಿ. ಈ ಅರಿಶಿನ ಅಡುಗೆಗೆ ಹಾಕೋದ್ರಿಂದ ಒಳ್ಳೆ ಕಲರು ಬರುತ್ತೆ, ಆ್ಯಂಟಿಬಯೋಟಿಕ್ಕಾಗೂ ವರ್ಕ್ ಮಾಡುತ್ತೆ. ನಾನು ಇಷ್ಟೆಲ್ಲ ಆದಮೇಲೆ ಅಚ್ಕಾರದ ಪುಡಿನ ಹಾಕ್ತಾಯಿದ್ದೀನಿ. ರುಚಿಗೆ ತಕ್ಕಷ್ಟು ಅಚ್ಕಾರದ ಪುಡಿನ ಹಾಕ್ಕೊಳ್ಳಿ. ಅದಾದಮೇಲೆ ಕೋರಿಯಂಡರ್ ಪೌಡರ್ನೂ ಹಾಕ್ತೀನಿ. ನೋಡಿ ವೀಕ್ಷಕರೇ, ಹಾಕಿದ್ದೀನಿ ಕೋರಿಯಂಡರ್ ಪೌಡರ್ ಆದಮೇಲೆ ಜೀರಾ ಪೌಡರ್ ಹಾಕ್ತೀನಿ. ನೋಡಿ, ಜೀರಾ ಪೌಡರು ಹಾಕಿದ್ದೀನಿ. ಇದಾದ ನಂತರ ಗರಂ ಮಸಾಲೆ ಒಂಚೂರು ಹಾಕೋಣ. ಗರಂ ಮಸಾಲ ಪುಡಿನೂ ಹಾಕಿದ್ದೀನಿ. ಇದೆಲ್ಲ ಆದಮೇಲೆ ಒಂದು ಸ್ವಲ್ಪ ಟೇಸ್ಟ್ ನೋಡಿದ್ಮೇಲೆ ಟೇಸ್ಟಿಗೆ ಒಂದು ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀನಿ. ಇದೆಲ್ಲ ಆದಮೇಲೆ ನಾವೇನು ಮಾಡಬೇಕು, ನೀಟಾಗಿ ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ನೋಡಿ, ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ನಾವು ಇದನ್ನು ಬಜ್ಜಿ ಹಿಟ್ಟಿನ ಹದಕ್ಕೆ ನೀರು ಹಾಕಿಕೊಂಡು ಕಲಿಸ್ಕೋಬೇಕು. ನೀಟಾಗಿ ಗಂಟಿಲ್ದಿದ್ದಂಗೆ ಕಲಿಸ್ಕೊಳ್ಳಿ. ನೋಡಿ, ಈ ಹದ ಇರಬೇಕು. ಈ ಹದಕ್ಕೆ ಕಲಿಸ್ಕೊಳ್ಳಿ ಹಿಟ್ಟನ್ನ. ನಮಗೆ ಈ ಹಿಟ್ಟು ರೆಡಿ ಆಯಿತು. ಈ ಕಡೆ ನಾವು ಹೆಚ್ಚಿಟ್ಕೊಂಡಿರೋಂಥ ಸೌತೆಕಾಯಿ, ಈರುಳ್ಳಿನೂ ಇದೆ. ಇವಾಗ ನಾವೇನು ಮಾಡಬೇಕು, ಒಲೆಯನ್ನು ಹಚ್ಚಿಸ್ಬೇಕು. ಒಲೆಯನ್ನು ಹಚ್ಚಿಬಿಟ್ಟು ಕಾವಲಿನ ಇಡಬೇಕು. ಈಗ ನಾನು ಒಲೆಯನ್ನು ಹಚ್ಕೋತಾ ಇದ್ದೀನಿ. ಈಗ ನಾನು ಒಲೆಯನ್ನು ಹಚ್ಕೊಂಡಿದ್ದೀನಿ. ಇದ್ರ ಮೇಲೆ ತುಪ್ಪನ ನೋಡಿ, ಇಲ್ಲಿ ನಾನು ತುಪ್ಪ ಹಾಕಿದ್ದೀನಿ. ಈಗ ಬಜ್ಜಿ ಹಿಟ್ಟಿನಲ್ಲಿ ಒಂದೊಂದೇ ಹೋಳನ್ನು ತೆಗೆದು ಈ ತವಾದ ಮೇಲೆ ನೋಡಿ ವೀಕ್ಷಕರೇ, ಮೊದಲನೇದಾಗಿ ಸೌತೆಕಾಯಿಯನ್ನು ಹಿಟ್ಟೊಳಗಡೆ ಹಾಕಿದ್ದೀನಿ. ಈ ಥರ ಹಾಕಿದ ನಂತರ ಒಂಚೂರು ಪ್ಯಾನ್ ಕಾದಾದಮೇಲೆ ನಾವು ಇದನ್ನು ಒಂದೊಂದಾಗಿ ಹೀಗೆ ಎತ್ತಿಕೊಂಡು ಈ ಥರ ರೌಂಡಾಗಿ ಫುಲ್ಲು ದೋಸೆ ಹೆಂಗೆ ಹಾಕ್ತೀವಿ ಆ ಥರ ಹಾಕ್ತೀವಿ. ಈಗ ನೋಡಿ ಹಾಕಿದ್ದೀನಿ. ಈ ರೀತಿಯಾಗಿ ಹಾಕಬೇಕು. ಚೂರು ಮೇಲೆ ಬೇಯಲಿ ಅಂದ್ಬಿಟ್ಟು ತಟ್ಟೆ ಮುಚ್ಚಿದ್ದು. ಒಳಗೆಲ್ಲ ಚೆನ್ನಾಗಿ ಬೇಯಬೇಕಿದು. ಅಲ್ಲಿ ತನಕನೂ ನಾವು ಕಾವಲಿ ಮೇಲೆ ಹಾಕ್ಬೇಕು. ನೋಡಿ, ಒಂದು ಸೈಡ್ ಬೆಂದಿದೆ. ಇದನ್ನು ಇನ್ನೊಂದು ಸೈಡ್ ಮಗ್ಚ್ತಾ ಇದ್ದೀನಿ. ನೋಡಿ, ಈ ಥರ ಕೆಂಪಾಗಿ ಹಾಕ್ಬೇಕು. ಅಷ್ಟು ಚೆನ್ನಾಗಿ ಇದೇ ಥರ ಈ ಕಡೆ ನೀಟಾಗಿ ಬೇಯಿಸ್ಕೋಬೇಕು. ನೋಡಿ, ಇದು ಆಲ್ರೆಡಿ ಬೆಂದಿದೆ. ಸಾಕು, ಇಷ್ಟು ಬೆಂದರೆ, ಈ ಸೈಡ್ ಈ ಥರ ಬೆಂದರೆ ಸಾಕು. ಇದನ್ನು ತೆಗೆದು ಈ ಥರ ಒಂದು ಪ್ಲೇಟಿಗೆ ಹಾಕ್ಕೊಳ್ಳೋಣ.
ನೆಕ್ಸ್ಟು ಇದೇ ಥರ ಈರುಳ್ಳಿನೂ ಹಂಚ ಮೇಲೆ ಹಾಕೋತೀನಿ. ನೋಡಿ ನಾನು ಈರುಳ್ಳಿನೂ ಅದೇ ಥರ ಹಾಕ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂಚೂರು ಇಲ್ಲಿ ತುಪ್ಪನೂ ಹಾಕಿದೆ. ಇದು ಚೆನ್ನಾಗಿ ಬೇಯಬೇಕು. ಬೇಯೋದಕ್ಕೆ ಮಾಮೂಲಿ ಇದ್ರ ಮೇಲೆ ಒಂದು ಮುಚ್ಚಬೇಕು. ನೋಡಿ ನಾನು ಮತ್ತೆ ಮುಚ್ಚಿದ್ದೀನಿ. ಇದು ಚೆನ್ನಾಗಿ ನೋಡಿ ಆಗಲೇ ಬೆಂದಿದೆ ಚೆನ್ನಾಗಿ. ಈಗ ನೋಡಿ ಈ ಥರ ಕೆಂಪಾಗಿ ಎಷ್ಟು ಚೆನ್ನಾಗಿ ರೋಸ್ಟ್ ಆಗಿದೆ. ಇದೇ ಥರ ಒಂಚೂರು ಬೇಯಿ. ನೋಡಿ ಈಗ ಎಷ್ಟು ಚೆನ್ನಾಗಿ ಬೆಂದಿದೆ. ಈ ಸೈಡಿಗೆ ಎತ್ತಾಕೋಣ. ಎತ್ತಿ ಅದನ್ನು ಒಂದು ಪ್ಲೇಟಿಗೆ ಹಾಕೋಣ. ನಿಮಗೆ ಈ ಡಿಶ್ನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಬೇಕು. ಒಮ್ಮೆ ಆದರೂ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ನಾನು ಟ್ರೈ ಮಾಡಿದ್ದೀನಿ. ನಮ್ಮ ಮನೆಯಲ್ಲಿ ಎಲ್ಲರಿಗೂ ಭಾರಿ ಇಷ್ಟ ಇದೆ. ಅಂದರೆ ತುಂಬಾ ರುಚಿ ಹೆಂಗೆ ಕೊಡುತ್ತೆ ಅಂತಂದರೆ ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಈ ಬೇಸನ್ನಲ್ಲಿ ಮಾಡುವಂಥ ರೆಸಿಪಿನ ನೀವು ಖಂಡಿತವಾಗ್ಲೂ ಟ್ರೈ ಮಾಡಿ ಮನೆಯಲ್ಲಿ. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ಮಾಡಿಕೊಡಿ ಒಂದು ಸಲ. ಮತ್ತು ಅದೇ ಥರ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ಸ್ಗಳು ಮಾಡಿ. ನಾನು ಯಾಕಂದರೆ ಇದನ್ನು ಹೊಸದಾಗಿ ಚಾನಲ್ನ ಓಪನ್ ಮಾಡಿರೋದು. ನನಗೆ ಇದ್ರ ಬಗ್ಗೆ ಅಷ್ಟು ಗೊತ್ತಿರಲ್ಲ ಅಲ್ವಾ, ಅದಕ್ಕೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.